ಓಕೆ, ಲಾಸ್ಟ್ ವಿಡಿಯೋದಲ್ಲಿ ನಾವು ಹೌ ಟು ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಫಾರ್ ದ ಗಿವನ್ ಫಂಕ್ಷನ್ ಅದ್ರ ಬಗ್ಗೆ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ 5 ಮಾರ್ಕ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಬೋರ್ಡ್ ಎಕ್ಸಾಮಿನೇಷನ್. ಸೊ ಈ 5 ಮಾರ್ಕ್ ಕ್ವೆಶನ್ಸ್ ಬರೋದು ಇದೇ ಟಾಪಿಕ್ ಇಂದ. ಸೊ ಇದರಲ್ಲಿ ಕೆಲವು ಕ್ವೆಶನ್ಸ್ ಇದಾವೆ, ಇದರಲ್ಲಿ ಒಂದು ಗ್ಯಾರಂಟಿ 5 ಮಾರ್ಕ್ಗೆ ಫೈನಲ್ ಎಕ್ಸಾಮ್ಗೆ ಕೇಳ್ತಾರೆ. ಸೊ ಆ ಕ್ವೆಶನ್ಸ್ನ ಇವತ್ತಿಗೆ ಹೇಗೆ ಮಾಡಬೇಕು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಫಸ್ಟ್ ಕ್ವೆಶನ್, ಇಫ್ y is equal to a sin x plus b cos x, then prove that d square y by dx square plus y is equal to 0. ಸೊ ಇದನ್ನು ವೆರಿ ಸಿಂಪಲ್ ಕ್ವೆಶನ್ ಇದು. ಫಸ್ಟ್ ಏನ್ ಮಾಡೋಣ, ವಿ ಹ್ಯಾವ್ ಟು ಡಿಫರೆನ್ಶಿಯೇಟ್ ದ ಗಿವನ್ ಫಂಕ್ಷನ್ ವಿತ್ ರೆಸ್ಪೆಕ್ಟ್ ಟು x. y is a sin x plus b cos x. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ dy by dx ಏನಾಗುತ್ತೆ, a is constant, derivative of cos x is sin x is cos x. b is constant, derivative of cos x is minus sin x. So minus b sin x ಆಯ್ತು. ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x. ಸೊ d square y by dx square ಏನಾಗುತ್ತೆ, derivative of cos x is minus sin x. So minus a sin x minus b into derivative of sin x is cos x. ಇಲ್ಲಿ ಮೈನಸ್ ಸೈನ್ ಕಾಮನ್ ತೆಗಿರಿ, ಏನ್ ಬಂತು, ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್. ಏನಿದು, ದಿಸ್ ಇಸ್ ನಥಿಂಗ್ ಬಟ್ ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ಅಂದ್ರೆ ವೈ. ಸೊ ದಟ್ ಈಸ್ ಯು ವಿಲ್ ಗೆಟ್ ಮೈನಸ್ ವೈ. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ವೈ ಬಂತು. ದಟ್ ಇಂಪ್ಲೈಸ್, ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0, ವಿಚ್ ಇಸ್ ದ ರಿಕ್ವೈರ್ಡ್ ಪ್ರೂಫ್. ಇದನ್ನು ಈ ರೀತಿ ಆದರೂ ಪ್ರೂವ್ ಮಾಡ್ಬೋದು, ಅಥವಾ ಫೈಂಡಿಂಗ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಫೈಂಡ್ ಔಟ್ ಮಾಡಿ ಈ ವ್ಯಾಲ್ಯೂನ ಎಲ್ ಎಚ್ ಎಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಆರ್ ಎಚ್ ಎಸ್ 0 ಅಂತಾನು ಪ್ರೂವ್ ಮಾಡ್ಬೋದು. ಬಟ್ ಇದು ಈಸಿ ಇದೆ, ಅದಕ್ಕೆ ಈ ಮೆಥಡ್ ಮಾಡಿದ್ದೀನಿ, ರೈಟ್. ಸೊ ನೆಕ್ಸ್ಟ್ ಕ್ವೆಶನ್ ಈಸ್ ಆಲ್ಸೋ ಸಿಮಿಲರ್ ಟು ದಿಸ್, ಇದೇ ಟೈಪು, ಬಟ್ ಎ ಅಂಡ್ ಬಿ ಬದಲು ಬೇರೆ ಕಾನ್ಸ್ಟೆಂಟ್ಸ್ ಕೊಟ್ಟಿದ್ದಾರೆ ಅಷ್ಟೇ. ಸೇಮ್ ಟೈಪ್ ಆಫ್ ಕ್ವೆಶನ್ ಆಸ್ ಯೂಶುವಲ್, ಸೇಮ್ ವೇ ಅಲ್ಲಿ ಮಾಡಬೇಕು. y ಈಸ್ ಈಕ್ವಲ್ ಟು 5 ಕಾಸ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್ ಅಂತ ಇದೆ. ಆಸ್ ಯೂಸ್ ಸೇಮ್ ಫಾರ್ಮ್ಯಾಟ್, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ, dy by dx we will get it as 5 constant, derivative of cos is minus sin, so minus 5 sin x minus 3 into derivative of sin x is cos x. ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡಿ, ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x. so d square y by dx square, that we will get it as minus 5 into derivative of sin x is cos x minus 3 into derivative of cos x is minus sin x. So minus into minus plus ಆಯಿತು 3 sin x. ಈಗ ಮೈನಸ್ ಸೈನ್ ಕಾಮನ್ ತೆಗಿಯೋಣ, ಏನಾಯಿತು ಉಳಿಯೋದು, ಮೈನಸ್ ಸೈನ್ ಕಾಮನ್ ತೆಗೆದ್ರೆ ಪ್ಲಸ್ 5 cos x, ಮೈನಸ್ ಕಾಮನ್ ತೆಗೆದಿದ್ದೀವಿ, ಪ್ಲಸ್ ವಿಲ್ ಬಿಕಮ್ minus 3 sin x. So this is d square y by dx square, that is equal to, this is nothing but y, so you will get minus y. So d square y by dx square is minus y. So d square y by dx square plus y is equal to 0. Hence the proof. ಎರಡು ಸೇಮ್ ಟೈಪ್ ಆಫ್ ಕ್ವೆಶನ್, ಕಾನ್ಸ್ಟೆಂಟ್ಸ್ ಚೇಂಜ್ ಮಾಡಿದ್ದಾರೆ ಅಷ್ಟೇ. ನೆಕ್ಸ್ಟ್, ಇದು ಕೂಡ 5 ಮಾರ್ಕ್ ಇಂಪಾರ್ಟೆಂಟ್. ಇಫ್ y is equal to 500 e power 7x plus 600 e power minus 7x, show that d square y by dx square equal to 49y. ಯಾವ ರೀತಿ ಮಾಡೋದು ಇದು, ಫಸ್ಟ್ ಕನ್ಸಿಡರ್ y is equal to 500 e power 7x plus 600 e power minus 7x. ಒಂದ್ಸತಿ ಡಿಫರೆನ್ಶಿಯೇಟ್ ಮಾಡೋಣ, ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು x ಏನಾಗುತ್ತೆ, dy by dx we will get it as 500 ಕಾನ್ಸ್ಟೆಂಟ್, ಡಿರೈವೇಟಿವ್ ಆಫ್ e ಪವರ್ 7x, e ಪವರ್ x ಗೆ ಡಿರೈವೇಟಿವ್ e ಪವರ್ x, x ಪ್ಲೇಸ್ ಅಲ್ಲಿ 7x ಇದೆ, ಚೈನ್ ರೂಲ್ ಅಪ್ಲೈ ಮಾಡಿದ್ರೆ e ಪವರ್ 7x ಇಂಟು 7 ಬರುತ್ತೆ. ಸೊ ದಟ್ ಕ್ಯಾನ್ ಬಿ ಟೇಕನ್ as 7 e ಪವರ್ 7x ಪ್ಲಸ್ ಇನ್ ದ ಸೇಮ್ ವೇ 600 ಇಂಟು ಮೈನಸ್ 7 e ಪವರ್ ಮೈನಸ್ 7x ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಕ್ ಹೋಗಲ್ಲ ನಾನು, ಇನ್ನೊಂದ್ಸತಿ ಡಿಫರೆನ್ಶಿಯೇಟ್ ಮಾಡೋಣ. ಹಂಗೆ ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಸಿಂಪ್ಲಿಫೈ ಮಾಡಿದ್ರೆ ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗುತ್ತೆ. ಲೆಟ್ ಇಟ್ ಬಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಏನಾಗುತ್ತೆ ನೋಡೋಣ. 500 ಹಾಗೆ ಇರಲಿ ಇಂಟು
7 ಇಂಟು ಇ ಪವರ್ 7x ಇ ಪವರ್ 7x ಇಂಟು 7 ಮತ್ತೆ 7 ಬರುತ್ತಾ. ಸೊ 7 ಇಂಟು 7 49 ಇ ಪವರ್ 7x ಆಯಿತು, ಪ್ಲಸ್ ಇಲ್ಲಿ 600 ಕಾನ್ಸ್ಟೆಂಟ್, -7 ಹಂಗೆ ಇರಲಿ. ಇ ಪವರ್ -7x ಅಗೈನ್ -7 ಇ ಪವರ್ -7x ಬರುತ್ತೆ ಡಿಫ್ರೆನ್ಸಿಯೇಷನ್. -7 ಇಂಟು -7 ಪ್ಲಸ್ 49 ಇ ಪವರ್ -7x ಬಂತು. ಎರಡು ಟರ್ಮಲ್ಲೂ 49 ಕಾಮನ್ ಇದೆ, 49 ಕಾಮನ್ ತೆಗಿರಿ. ಸೊ ವಿ ವಿಲ್ ಗೆಟ್ 500 ಇ ಪವರ್ 7x ಪ್ಲಸ್ 600 ಇ ಪವರ್ -7x. ಇದು ಟರ್ಮು. ವಾಟ್ ಇಸ್ ದಿಸ್? This is nothing but 500 e power 7x plus 600 minus e power -7x is y. So therefore 49 into y. That's what they asked to prove. Very simple. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ಅಂದ್ರೆ ಇನ್ನೊಂದು 2 ಸ್ಟೆಪ್ ಜಾಸ್ತಿ ಆಗುತ್ತೆ. ಸಿಂಪ್ಲಿಫೈ ಮಾಡಕ್ಕೆ ಹೋಗ್ಬೇಡಿ, ಹಾಗೆ ತಗೊಳ್ಳಿ. You will get the answer easy. Right? So one more question. If y is equal e power y into x plus 1 is equal to 1 implicit function ಕೊಟ್ಟಿದ್ದಾರೆ, then we have to show that d square y by dx square equal to dy by dx whole square. ಇದನ್ನ ಎರಡು ಮೂರು ಮೆಥಡ್ ಅಲ್ಲಿ ಮಾಡ್ಬೋದು. e power y equal to 1 by x plus 1 ಅಂತ ತಗೊಂಡು ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿ ಅದನ್ನು ಸಿಂಪ್ಲಿಫೈ ಮಾಡಿ ಇನ್ನೊಂದ್ಸತಿ ಮಾಡ್ಬೋದು. ನಾನು ಸಿಂಪ್ಲೆಸ್ಟ್ ವೇ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಸಿಂಪ್ಲೆಸ್ಟ್ ಫಾರ್ಮ್ ಯಾವ ರೀತಿ ಮಾಡ್ಬೋದು, ಕೊಟ್ಟಿರೋ ಫಂಕ್ಷನ್ ಹಾಗೆ ತಗೊಳ್ಳೋಣ. ಇಂಪ್ಲಿಸಿಟ್ ಫಂಕ್ಷನ್ is equal to 1. This is given. Then ಇದನ್ನ ಈಕ್ವೇಶನ್ 1 ಅಂತ ತಗೊಂತೀನಿ. ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, ಇ ಪವರ್ ವೈ ಫಸ್ಟ್ ಇಂಟು ಡಿರವೇಟಿವ್ ಆಫ್ ಎಕ್ಸ್ ಪ್ಲಸ್ 1 is 1 ಪ್ಲಸ್ ಎಕ್ಸ್ ಪ್ಲಸ್ 1 ಇಂಟು ಡಿರವೇಟಿವ್ ಆಫ್ ಇ ಪವರ್ ವೈ is ಇ ಪವರ್ ವೈ dy by dx. That is equal to 0. RHS is constant. Now from equation 1 what we can observe, x plus 1 into e power y is 1. So e power y plus this can be taken as 1 into dy by dx is equal to 0. 1 into dy by dx henge from equation 1 we can take this. So therefore dy by dx ಏನಾಯ್ತು, e minus e power y ಆಯಿತು. ಇದು equation 2 ಅಂತ ತಗೊಳ್ಳಿ. Next it is very simple now. Differentiate again with respect to x. ಏನಾಗುತ್ತೆ, d square y by dx square is equal to minus e power y ಗೆ ಡಿರವೇಟಿವ್ e power y into dy by dx ಬರುತ್ತೆ. Next from equation 2 what we can observe, e minus e term minus e power y can be taken as dy by dx. So that is dy by dx into dy by dx ಆಯ್ತು. This is from equation 2. Right? Minus e power y ಬದಲು dy by dx ಅಂತ ಬರಿಬೋದು. So therefore d square y by dx square ಏನಾಗುತ್ತೆ ಇವಾಗ, dy by dx into dy by dx is dy by dx whole square. This is not true in all the cases, only for this question. d square y by dx square mean most of the cases they are not equal. But ಈ ಫಂಕ್ಷನ್ ಗೆ ಮಾತ್ರ dy by dx ಮತ್ತೆ dy by dx whole square ಮತ್ತೆ d square y by dx square ಈ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಗೆ ಮಾತ್ರ ಈಕ್ವಲ್ ಆಗುತ್ತೆ ಅಷ್ಟೇ. ರೈಟ್? ಸೊ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 5 mark. ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಫಾರ್ 5 mark. ತುಂಬಾನೇ ಇಂಪಾರ್ಟೆಂಟ್ ಈ ಕ್ವೆಶ್ಚನ್. If y is equal to a e power mx plus b e power nx, then show that d square y by dx square minus m plus n into dy by dx plus m and y is equal to 0. ಇದನ್ನ ಸಿಂಪ್ಲಿಫೈ ಮಾಡಿ ಕಾಮನ್ ಫ್ಯಾಕ್ಟರ್ ತೆಗೆದು ಮಾಡೋದು ಕಷ್ಟ. ಅದಕ್ಕೋಸ್ಕರ ಏನು ಮಾಡೋಣ, ಲೆಟ್ ಅಸ್ ಫೈಂಡ್ dy by dx d square y by dx square ಎರಡು ಫೈಂಡ್ ಔಟ್ ಮಾಡಿ ಸಬ್ಸ್ಟಿಟ್ಯೂಟ್ ಇನ್ ದ LHS, ಪ್ರೂವ್ RHS is equal to 0. ಸೊ LHS equal to RHS ಅಂತ ಪ್ರೂವ್ ಮಾಡೋಣ. ಅದಕ್ಕೆ ಏನು ಬೇಕು, ನಮಗೆ ಕೊಟ್ಟಿರೋ y ಏನಿದೆ ಅದರಲ್ಲಿ ಯೂಸ್ ಮಾಡಿಕೊಂಡು a e power mx plus b e power nx, ಡಿಫ್ರೆನ್ಶಿಯೇಟ್ ದಿಸ್ ವಿತ್ ರೆಸ್ಪೆಕ್ಟ್ ಟು x, ಫೈಂಡ್ dy by dx. ಏನಾಗುತ್ತೆ, dy by dx is equal to a ಕಾನ್ಸ್ಟೆಂಟ್, ಡಿರವೇಟಿವ್ ಆಫ್ e power mx ಏನು, a ಕಾನ್ಸ್ಟೆಂಟ್, e power mx ಗೆ ಡಿರವೇಟಿವ್ e power mx ಇಂಟು ಡಿರವೇಟಿವ್ ಆಫ್ mx is m. ಸೊ a m ಇಂಟು e power mx ಬರುತ್ತೆ, ಪ್ಲಸ್ ಅದೇ ತರ ಬಿ ಎನ್ ಇಂಟು ಇ ಪವರ್ ಎನ್ ಎಕ್ಸ್ ಬರುತ್ತೆ. ಸೊ ಒನ್ ಮೋರ್ ಟೈಮ್ ಯು ಡಿಫರೆನ್ಶಿಯೇಟ್ ದಿಸ್, ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು
am constant, a constant, derivative of e power mx is again m into e power mx, ಇನ್ನೊಂದು ಸತಿ m ಬರುತ್ತೆ. ಸೊ m into m square e power mx plus b into ಇಲ್ಲೂ ಅಷ್ಟೇ n square e power nx. Right? We got dy by dx and d square y by dx square ಎರಡು ಸಿಕ್ತು. Now consider LHS. LHS is equal to ಏನದು d square y by dx square minus m plus n into dy by dx plus mn into y. ಇದನ್ನ 0 ಅಂತ ಪ್ರೂವ್ ಮಾಡಬೇಕು, ಈಕ್ವಲ್ ಟು 0 ತಗೊಂಬೇಡಿ. ಸೊ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಇದು ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ಡಿ ವೈ ಬೈ ಡಿ ಎಕ್ಸ್ ಅಂದರೆ ಏನು ಎ ಎಮ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಇ ಪವರ್ ಎನ್ ಎಕ್ಸ್ ಪ್ಲಸ್ ಎಮ್ ಎನ್ ಇಂಟು ವೈ ಅಂದರೆ y is a e power mx plus b e power mx. ಸಬ್ಸ್ಟಿಟ್ಯೂಟ್ ಮಾಡಿದ್ದೀವೆಲ್ಲ. ಈಗ ಸಿಂಪ್ಲಿಫೈ ಮಾಡೋಣ. ಏನಾಗುತ್ತೆ, ಮಲ್ಟಿಪ್ಲೈ ಮಾಡಿ ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್. ಮಲ್ಟಿಪ್ಲಿಕೇಶನ್ ಫಸ್ಟ್ ಮೈನಸ್ ಇದೆ, ಅದನ್ನು ಕೇರ್ಫುಲ್ಲಾಗಿ ನಮ್ಗೆ ಇಟ್ಕೊಳ್ಳಿ. ಎಮ್ ಇಂಟು ಎಮ್, ಸೊ ಮೈನಸ್ ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಆಯಿತು. ದೆನ್ ಮೈನಸ್ ಇಂಟು ಪ್ಲಸ್ ಮೈನಸ್ b m into n, so b mn e power nx ಮತ್ತೆ n ಇಂದ ಮೈನಸ್ a into mn, so ಮೈನಸ್ a mn e power nx ಮತ್ತೆ ಪ್ಲಸ್ ಇಂಟು ಮೈನಸ್ ಮೈನಸ್ n into n b n ಸ್ಕ್ವೇರ್ e power nx ಪ್ಲಸ್ mn ಮಲ್ಟಿಪ್ಲೈ ಮಾಡಿದ್ರೆ a mn e power mx plus b m n e power nx. ನೋಡಿ ಯಾವ್ಯಾವ ಟರ್ಮ್ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಮೈನಸ್ ಎ ಎಮ್ ಸ್ಕ್ವೇರ್ ಇ ಪವರ್ ಎಮ್ ಎಕ್ಸ್ ಜೊತೆ ಕ್ಯಾನ್ಸಲ್ ಆಯಿತು. ಪ್ಲಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಮೈನಸ್ ಬಿ ಎನ್ ಸ್ಕ್ವೇರ್ ಇ ಪವರ್ ಎನ್ ಎಕ್ಸ್ ಜೊತೆ ಕ್ಯಾನ್ಸಲ್ ಆಯಿತು. ಮೈನಸ್ ಬಿ ಎಮ್ ಎನ್ ಇ ಪವರ್ ಎನ್ ಎಕ್ಸ್ ಪ್ಲಸ್ ಬಿ ಎಮ್ ಎನ್ ಜೊತೆ ಕ್ಯಾನ್ಸಲ್ ಆಯಿತು. ಎ ಎಮ್ ಎನ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಎ ಎಮ್ ಎನ್ ಜೊತೆ ಕ್ಯಾನ್ಸಲ್ ಆಯಿತು. ಸೊ ಏನು ಸಿಕ್ತು ಕಡೆಗೆ ಫೈನಲಿ ವಿ ವಿಲ್ ಗೆಟ್ ಇಟ್ ಆಸ್ 0 ವಿಚ್ ಇಸ್ ದ ಆರ್ ಎಚ್ ಎಸ್. ಸೊ ವಿ ಹ್ಯಾವ್ ಪ್ರೂವ್ಡ್ ದಟ್ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್, ಹೆನ್ಸ್ ದ ಪ್ರೂಫ್. ರೈಟ್, ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ಮು ಇದೇ ಮೆಥಡಲ್ಲಿ ಮಾಡ್ಬೋದು. ಸಿಂಪ್ಲಿಫಿಕೇಶನ್ ಮಾಡಬೇಕು ಅಂದರೆ ವೆರಿ ಕಾಂಪ್ಲಿಕೇಟೆಡ್ ಆಗುತ್ತೆ. ಇದು ಸಿಂಪಲ್ ಆಗಿದೆ, ಹೀಗೆ ಮಾಡಿ. ರೈಟ್, ಇನ್ ದ ಸೇಮ್ ವೇ we have one more question. If y is equal to 3 e power 2x plus 2 e power 3x, we have to prove that d square y by dx square minus 5 dy by dx plus 6y equal to 0. As usual, ಕೊಟ್ಟಿರೋ y ತಗೊಳ್ಳಿ, 3 e power 2x plus 2 e power 3x. Differentiate once with respect to x. ಏನಾಗುತ್ತೆ, dy by dx is equal to 3 into 2, 6 e power 2x plus 2 into 3, 6 e power 3x. ಇನ್ನೊಂದು ಸತಿ ಡಿಫ್ರೆನ್ಶಿಯೇಟ್ ಮಾಡಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಏನಾಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ದಟ್ ಈಸ್ ಈಕ್ವಲ್ ಟು 6 into 2, 12 e power 2x ಪ್ಲಸ್ 6 into 3, 18 e power 3x ಆಯ್ತು. ಈಗ ಕನ್ಸಿಡರ್ ದ ಎಲ್ ಎಚ್ ಎಸ್ and prove that that is equal to RHS. So LHS is equal to, consider LHS is equal to d square y by dx square minus 5 dy by dx plus 6 into y. d square y by dx square ಅಂದ್ರೆ ಏನು, this term 12 e power 2x plus 18 e power 3x minus 5 times dy by dx is 6 e power 2x plus 6 e power 3x plus mn, sorry, 6 into y. 6 into y andre 3 e power 2x plus 2 e power 3x. 3 e power 2x plus 3 e power 2x. 3 e power 2x plus 2 e power 3x. So multiply ಮಾಡಿ, simplify ಮಾಡಿ, ಏನು ಬರುತ್ತೆ, 12 e power 2x plus 18 e power 3x minus
5 into 6, 30 e power 2x, minus into plus, minus again 6 into 5 ಅಂದರೆ 30 e power 3x, plus 6 into 3, 18 e power 2x, plus 6 into 2, 12 e power 3x. ಈಗ ಲೈಕ್ ಟರ್ಮ್ಸ್ ನೋಡಿ, 12 e power 2x plus 18 e power 2x plus 30 e power 2x minus 30 e power 2x ಜೊತೆ ಕ್ಯಾನ್ಸಲ್ ಆಯಿತು. 18 e power 3x plus 12 e power 3x plus 30 e power 3x minus 30 e power 3x ಜೊತೆ ಕ್ಯಾನ್ಸಲ್ ಆಯಿತು. You will get 0, which is the RHS. So LHS is equal to RHS, hence the proof. So this is also important for 5, 6. So both the questions are similar type but very important for exam. ಸುಮಾರು ಸತಿ ಕೇಳಿದ್ದಾರೆ ಎಕ್ಸಾಮ್ ಅಲ್ಲಿ. ಸೊ ಇವತ್ತಿನ ವಿಡಿಯೋದಲ್ಲಿ 5 ಮಾರ್ಕ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ಸ್, ಕೆಲವು ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ 6 to 7 ಕ್ವೆಶನ್ಸ್ ಇರ್ಬೋದು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡ್ತೇನೆ. ಸೊ ಅದು ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಬರ್ತಕ್ಕಂಥ ಕ್ವೆಶನ್ಸ್, ರೈಟ್. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.